ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿ ಶಮಾ ಮಹಮ್ಮದ್ ಮಾಡಿದಂತಹ ಒಂದು ಪೋಸ್ಟ್ ವಿವಾದಕ್ಕೆ ಕಾರಣವಾಯಿತು. ಒಬ್ಬ ಆಟಗಾರನಿಗೆ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ, ಆತ ದೇಹದ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು. ಇಂತಹ ಹೇಳಿಕೆ ನಾಚಿಕೆಗೇಡು ಅಂತ ಕೇಂದ್ರ ಕ್ರೀಡಾ ಮಂತ್ರಿ ಮನ್ಸುಖ್ ಮಾಂಡವಿಯಾ ಗರಂ ಆಗಿದ್ದಾರೆ. ಶಹಜಾದ್ ಪೂನಾವಾಲಾ ಅವರಂತೂ ರಾಹುಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ 90 ಚುನಾವಣೆ ಸೋತಿದೆ, ದೆಹಲಿಯಲ್ಲಿ ಡಕೌಟ್ ಆಗಿದೆ. T20 ವಿಶ್ವಕಪ್ ತಂದ ವ್ಯಕ್ತಿಗಿಂತ ಇದೇ ಅವರಿಗೆ ಆಕರ್ಷಿಸುವಂತಹ ಅಂಶ ಆಯ್ತಾ ಅಂತ ಕಾಲೆಳೆದಿದ್ದಾರೆ. BCCI ಸಹ ಆಕ್ರೋಶವನ್ನು ಹೊರಹಾಕಿದೆ. ಈ ಬೆನ್ನಲ್ಲೇ ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅನ್ನುತ್ತಲೇ ಶಮಾ ಪೋಸ್ಟ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ. ಪಾರ್ಟಿಯವ್ರು ಹೇಳಿದ್ರಂತೆ ಮಾಡಮ್ಮ ಅಂತ, ಅವಾಗ ಡಿಲೀಟ್ ಮಾಡಿದ್ರಂತೆ. ಮೇಡಮ್, ಸುಮ್ಮನೆ ಕಾಂಗ್ರೆಸ್ನ ಡಿಪೆಂಡ್ ಮಾಡ್ಕೊಂಡು ಇರೋ ಬರೋ ಸುಳ್ಳೋ ಪಳ್ಳ ಹೇಳ್ಕೊಂಡು ಓಡಾಡ್ಕೊಂಡಿರೋದು ಬಿಡ್ಬಿಟ್ಟು ನಿಮ್ಗೆ ಯಾಕ್ರಿ ಬೇಕಿದೆ? ಫಿಟ್ನೆಸ್ ಇನ್ನೊಂದಿಲ್ಲ. ಇಲ್ಲ, ನಾನು ಕ್ರಿಕೆಟ್ ಪ್ರೇಮಿ ಅನ್ನೋದಾದ್ರೆ ಟಕ್ಕಂತ ಇನ್ನೊಂದು ಪೋಸ್ಟ್ ಹಾಕೋದಲ್ವಾ. ನಾನು ಅತಿಯಾದ ಪ್ರೀತಿ ರೋಹಿತ್ ಶರ್ಮಾ ಮೇಲೆ ಕ್ರಿಕೆಟ್ ಪ್ರೇಮಿಯಾಗಿ ಅದಕ್ಕೋಸ್ಕರ ಮೊನ್ನೆ ಹಂಗೆ ಆದಾಗ ಔಟ್ ಆದಾಗ ನಂಗೆ ತಡ್ಕೊಳಕ್ಕಾಗದೆ ಹಾಕ್ಬಿಟ್ಟೆ. ಅದು ಅವ್ರ ಮೇಲೆ ವೈಯಕ್ತಿಕವಲ್ಲ ಅಂತ ಪಾಲಿಟಿಷಿಯನ್ಗಳು ಹೇಳಲ್ವಾ. ನಮಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಏನಿಲ್ಲಪ್ಪ. ನಾವು ಕಚಡ ತಂದು, ಇಡಿಯಟ್ ತಂದು, ಹಲ್ಕಟ್ ತಂದು, ಬ್ಲಡಿ ಫುಲ್ ತಂದು, ರಾಜಕಲ್ ತಂದು, ಹತ್ತೊಂದು ಇತ್ತೊಂದು ಎಲ್ಲ ಹಾಕ್ಬಿಡ್ತಾರೆ. ವೈಯಕ್ತಿಕವಾಗಿ ಏನಿಲ್ಲಪ್ಪ ಪ್ಯಾಚಪ್ ಮಾಡೋದು ಅಂದ್ಬಿಟ್ರೆ ಆಯ್ತಲ್ಲ. ಹಂಗೆ ಅನ್ನೋಕ್ಕಾಗ್ತಿರ್ಲಿಲ್ವಾ? ಸುಮ್ಮನೆ ತಮಾಷೆ ಮಾಡಬೇಡ ಕಣಯ್ಯ. ಹಂಗನ್ಲೇ ಇಲ್ಲ, ಹಂಗಂದು ಹಿಂಗೆ ಮಾಡ್ಕೊಂಡು ಕೂತ್ರಲ್ಲ. ಓಕೆ, ಸೊ ನಿಮ್ಮ ಉದ್ದೇಶ ಏನು ಮೇಡಮ್ದು? ಫಿಟ್ನೆಸ್ ಆಟಗಾರ ಒಬ್ಬ ಫಿಟ್ ಆಗಿರಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಚೆನ್ನಾಗಿ ಬಾರ್ಸ್ ಸಿಕ್ಸರ್ ಹೊಡಿತಾ ಇರ್ಬೇಕು ಅವನು, ಓದೋದಾಗಲ್ಲ ಅಂತ ನಿಮ್ಮ ಉದ್ದೇಶ. ರಾಜಕಾರಣದಲ್ಲೂ ಅದೇ ಥರ ಆರೋಗ್ಯಕರವಾಗಿರ್ಬೇಕಲ್ವ. ದೇಶ ಆಳಬೇಕು, ದೇಶ ಕಟ್ಟಬೇಕು, ದೇಶ ತಿರುಗಬೇಕು, ದೇಶ ನೋಡಬೇಕು, ಜನರ ಹತ್ರಕ್ಕೆ ಹೋಗ್ಬೇಕು, ಓಡಾಡ್ತಿರ್ಬೇಕು ಅಲ್ವಾ? ಕಾಂಗ್ರೆಸ್ನಲ್ಲಿ ಅದು ಎಷ್ಟು ಜನಕ್ಕೆ ಆ ಫಿಟ್ನೆಸ್ ಇದೆ ಅಂತ ಒಂದು ಪಟ್ಟಿ ಮಾಡಿ ಕೊಡ್ತೀರಾ? ಟಾಪ್ ಇಂದ ಕೊಟ್ಕೊಂಬನಿ. ಈಗ ಖರ್ಗೆ ಅವ್ರಿಗೆ ವಯಸ್ಸಾಗಿದೆ, ಹಂಗನ್ಬಿಟ್ಟು ಅವ್ರದ್ದು ಫಿಟ್ನೆಸ್ ಮೇಲೆ ಅಧ್ಯಕ್ಷಗಿರಿಯಿಂದ ತೆಗಿತೀರಾ? ಅವರ ಅನುಭವದ ಮೇಲೆ, ಅವರ ಆಡಳಿತದ ಜಾಣ್ಮೆ ಮೇಲೆ, ನಿಮ್ಮ ಪಕ್ಷಕ್ಕೆ ಅವ್ರಿಗೆ ಬೇಕಾಗಿರೋ ಅನಿವಾರ್ಯತೆ ಮೇಲೆ ಅವ್ರನ್ನ ಅಲ್ವಾ? ಯಾಕೆ ಹೇಳ್ಬಿಡಿ ನೋಡೋಣ. ಖರ್ಗೆ ಅವ್ರಿಗೆ ಆಗ್ತಾ ಇಲ್ಲ, ಇದು ಫಿಟ್ನೆಸ್ ಪ್ರಾಬ್ಲಮ್ ಇದೆ ಇದು ಅಂತ ಹೇಳ್ರಪ್ಪ ಮೇಡಮ್. ಬೇರೆದವ್ರ ಬಗ್ಗೆ ಹೇಳೋದಾಗುತ್ತೆ, ಅವ್ರ ಪಕ್ಷದಲ್ಲೇ ಫಿಟ್ನೆಸ್ ಇರೋ ಲೀಡರ್ ಇಟ್ಕೊಳ್ಳೋಣಪ್ಪ. ನಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ರಾಹುಲ್ ಗಾಂಧಿ ಫಿಟ್ನೆಸ್ ಇದೆಯಪ್ಪ. ಫಿಟ್ನೆಸ್ ಇಲ್ದಿದ್ರೆ ದೇಶದಲ್ಲೆಲ್ಲ ರೋಡಲ್ಲಿ ಟಂಗ್ ಠಂಗ್ ಠಂಗ್ ಟಂಗ್ ಅಂತ ಓಡಾಡಕ್ ಆಗ್ತಿರ್ಲಿಲ್ಲ ಬಿಡ್ರಿ. ಅವ್ರು ಓಡಾಡಿರೋದ್ಮೇಲೆ ಅವ್ರು ಫಿಟ್ನೆಸ್ ಇದೆ ಅಂತಾನೆ ಅರ್ಥ. ಅದರಲ್ಲಿ ಅನುಮಾನನೇ ಇಲ್ಲ. ಈಸ್ ವೆರಿ ಗುಡ್ ಫಿಟ್ನೆಸ್. ಬರೀ ಫಿಟ್ನೆಸ್ ಇದ್ದುಬಿಟ್ರೆ ಪ್ರಯೋಜನ ಇಲ್ಲ. ಟ್ಯಾಲೆಂಟ್. ಒಬ್ಬ ದಾಪ್ಪು ಕಾರು ಮುಖಾಲಡಿ ಇರ್ತಾನೆ, ತಪ್ಪೆ ಥರ ಸಾಕೋದಾಗಿರ್ತಾನೆ. ಇನ್ನೊಬ್ಬ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾನೆ, ಬಾಕ್ಸಿಂಗಲ್ಲಿ ಎರಡು ಬಿಟ್ಟ ತಕ್ಷಣ ಡಮಾರ ಬಿಡ್ತಾನೆ. ಏನು ಮಾಡ್ಬೇಕು ಅವನು ಹಿಡ್ಕೊಂಡದನ? ಪ್ರಯೋಜನ ಏನದು? ಹಾಗೆ ಈಗ ರಾಹುಲ್ ಗಾಂಧಿಗೆ ಫಿಟ್ನೆಸ್ ಇದೆಯಪ್ಪ. ರಾಜಕೀಯದಲ್ಲಿ ಫಿಟ್ನೆಸ್ ಯಾಕಿರಬೇಕಪ್ಪ? ತನ್ನ ಪಕ್ಷವನ್ನು ದೃಢವಾಗಿ ವಿಜಯದ ಕಡೆಗೆ ಮುನ್ನಡೆಸುವುದಕ್ಕೆ ಅಲ್ವೇ? ಎಲ್ಲೇ ಪುಸ್ಸಾಗ್ಬಿಟ್ರ ಕಂಡು ಕಡೆ ಎಲ್ಲ ಪುಸ್ಸು. ಸಾರಿ ಒಂದಲ್ಲ ಹಾಳಾಗೋಲಿ ಅಂದ್ರೆ ಅದು ಬೇಡವಾ? ಟ್ವಿಟರಲ್ಲಿ ಫಿಟ್ನೆಸ್ ಆಗಬೇಕು. ಲಕ್ಕಿ ಕ್ಯಾಪ್ಟನ್ ಯಾರು? ರೋಹಿತ್. ಅವರು ಸಾಹೇಬ್ರು ಅವ್ರು ಲಕ್ಕಿ ಅಲ್ವಾ? ಯಾರು? ರಾಹುಲ್ ಗಾಂಧಿ ಲಕ್ಕಿ ಅಲ್ವಾ? ಆ ಕುಟುಂಬದಲ್ಲಿ ಹುಟ್ಟಿದ್ದೆ ಅವ್ರು ಲಕ್ರಿ. ನಮಗೂ ನಿಮಗೂ ಆ ಹುಟ್ಟು ಸಿಕ್ತೇನ್ರಿ? ಮೇಡಮ್ ಶಮಾ ಮೊಹಮ್ಮದ್ ಸಿಕ್ತಾ? ಸಿಕ್ಕಿದ್ದಿದ್ರೆ ನಿಮ್ಗೆ ಹೆಂಗಿರ್ತಿತ್ತು ಪರಿಸ್ಥಿತಿ ಅಲ್ವಾ? ನಾವ್ಯಾರು ಅರ್ಜಿ ಹಾಕೊಂಡು ಬರಲ್ವಲ್ಲ. ಅವ್ರ ಲಕ್ಕಿ ಅಲ್ವೇ? ಲಕ್ಕಿನೇ. ಮತ್ತೆ ರೋಹಿತ್ ಶರ್ಮಾ ಆದರೂ ಬ್ಯಾಟ್ ಹಿಡ್ಕೊಂಡು ಬಾಂಬೆನಲ್ಲಿ ಮೆಟ್ರೋ ರೈಲು ಲೋಕಲ್ ಟ್ರೈನಲ್ಲಿ ಓಡಾಡ್ಕೊಂಡು ಅಲ್ಲೆಲ್ಲ ಕಾಟ ಪಡ್ಕೊಂಡು ಹಿಂಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಇಲ್ಲಿವರೆಗೆ ಯಾರೋ ಬಂದವ್ರು. ನಿಮ್ಮ ಸಾಹೇಬ ಎಲ್ಲೆಲ್ಲಿ ಓಡಾಡಿದ್ರು? ಯಾವ ಕಷ್ಟಪಟ್ಟಿದ್ದಾರೋ? ಯಾವತ್ತು ಹ್ಯಾಂಡ್ ಪಂಪ್ ಹತ್ರ ಹೋಗಿ ನೀರು ತಂದ್ರಂತೆ. ಅಲ್ಲಲ್ಲಿ ಹೋಗಿ ದೋಸೆ ಹಾಕಿದ್ದು ಬೇಕು ನಿಮ್ಗಳಿಗೆ. ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕತೆ ಕೈ ಮುಗಿತೇನೆ